ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ನಾವು ಮೊದಲು ನಮ್ಮೊಳಗಿರುವ ಆಂತರಿಕ ಶಕ್ತಿಯನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಬೇಕು. ಇದು ನಮ್ಮ ನಿರಾಶವಾದವನ್ನು ಬದಿಗೆ ಸರಿಸಿ ಸಾಹಸ ಮತ್ತು ಕೌತುಕಮಯವಾದ ಕನಸನ್ನು ಕಟ್ಟಿ ಸುಂದರ ಬದುಕನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದೇವರು ನಮಗೆ ಕೊಟ್ಟಿರೋ ಆಯ್ಕೆ ಎರಡೇ. ಒಂದು, ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗೋ ಆಯ್ಕೆ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಹಾಗಾಗಿ ಈ ಬದುಕನ್ನು ಶೂನ್ಯ ಅಂತ ಹೇಳಿ ಗುರುತಿಸ್ತಾರೆ. ಇಲ್ಲಿಂದ ಹೋಗುವ ಮುಂಚೆ ಪಾಪ ಪುಣ್ಯದ 2 ಬುಟ್ಟಿಗಳಿದೆ. ಆ ಬುಟ್ಟಿಯನ್ನು ಯಾವುದು ತುಂಬಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ, ನಮ್ಮ ಕರ್ಮದಲ್ಲಿದೆ. ಹಾಗಾಗಿ ಪುಣ್ಯದ ಬುಟ್ಟಿಯನ್ನು ತುಂಬಿಸಿಕೊಂಡು ಭಗವಂತನಿಗೆ ಶರಣಾಗೋಣ. ಭಗವಂತ ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ಅವನಿಗೆ ಕೇಳ್ಕೊಳ್ಳೋಣ. ಏಕೆಂದರೆ ನಮ್ಮ ಕತೆ ಹೇಗಿದೆ ಅಂತ ಕೇವಲ ಅವನಿಗೊಬ್ಬನಿಗೆ ಗೊತ್ತಿರೋದು.